ನಮಗೆ ಕಾವೇರಿ ನೀರು ಬಿಡುಗಡೆ ಮಾಡಬೇಕು ಅನ್ನುವಂತ ವಿಚಾರದ ಸಂಬಂಧ ರಾಜ್ಯದಲ್ಲಿ ಆಕ್ರೋಶ ಭುಗಿಲೇಳ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಕಾವೇರಿದೆ ಕರವೇ ಕಿಚ್ಚು. ಪ್ರತಿಭಟನೆಗೆ ಮುಂದಾಗಿದೆ ಕರವೇ ಕಾರ್ಯಕರ್ತರು. ಅವರನ್ನ ವಶಕ್ಕೂ ಕೂಡ ಪಡೆದುಕೊಳ್ಳಲಾಗಿದೆ. ಕರವೇ ಶಿವರಾಮೇಗೌಡ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೀತಾ ಇತ್ತು. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದು ಕರೆದೊಯ್ದ ಖಾಕಿ. ಮಲೇಶ್ವರಂನಲ್ಲಿ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಪೊಲೀಸರು ಹಾಗೆ ಪ್ರತಿಭಟನಾಕಾರರ ಮಧ್ಯೆ ತಳ್ಳಾಟ ನೂಕಾಟ ಉದ್ಭವಿಸಿತ್ತು. ಈಗಾಗಲೇ ರಾಜ್ಯದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗಿಲ್ಲ. ಜೂನ್ ಹಾಗೆ ಜುಲೈನಲ್ಲಿ ನಮಗೆ ಕುಡಿಯೋದಕ್ಕೆ ನೀರಿಲ್ಲ. ಆದರೂ ನಿನ್ನೆ ನಡೆದಂತಹ CWRC ಸಭೆಯಲ್ಲಿ ತಮಿಳುನಾಡು ಕುರುವೈ ಬೇಸಾಯ ಜೊತೆಗೆ ನೀರಿನ ಅಗತ್ಯವನ್ನ ಪರಿಗಣಿಸಿ ಇವತ್ತು ಬೆಳಗ್ಗೆ 8 ಗಂಟೆಯಿಂದ ಆರಂಭ ಆಗಿ ಮುಂದಿನ 15 ದಿನದವರೆಗೂ ದಿನಕ್ಕೆ 3500 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಬೇಕು ಅನ್ನೋದಾಗಿ ನಿನ್ನೆ ಸಭೆಯಲ್ಲಿ ನಿರ್ಣಯವನ್ನ ಕೈಗೊಂಡ ತರುವಾಯ ರಾಜ್ಯದಲ್ಲಿ ಕರವೇ ಹೋರಾಟಗಾರರು ಈಗಾಗಲೇ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಮುಂಗಾರು ಮಳೆಯ ಕೊರತೆ ಎದುರಿಸ್ತಾ ಇದೀವಿ. ಈಗಾಗಲೇ DCM ಡಿ ಕೆ ಶಿವಕುಮಾರ್ ಅವರು ಕೂಡ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ರು. ಏನಂತ, ಜಲಾಶಯದಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದೆ, ಆ ನೀರನ್ನೆಲ್ಲ ನಂಬಿಕೊಂಡು ಅನ್ನದಾತರು ಬಿತ್ತನೆ ಕಾರ್ಯವನ್ನ ಮಾಡಬೇಡಿ ಅಂತ. ಇದಾದ ನಂತರದಲ್ಲಿ ಈಗ ತಮಿಳುನಾಡಿಗೆ ನೀರು ಬಿಟ್ಕೊಡಿ ಅಂದ್ರೆ ಯಾವ ರೀತಿ ಆಗತ್ತೆ? ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಪ್ರತಿಭಟನಾಕಾರರನ್ನ ಪೊಲೀಸರು ಎಳೆದುಕೊಂಡು ಹೋಗಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗಾಗಲೇ 30 ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಸುಮಾರು 65% ಮಳೆ ಪ್ರಮಾಣ ಕಡಿಮೆ ಇದೆ. ನಮಗೆ ನೀರಿಲ್ಲ ಕುಡಿಯೋದಕ್ಕೆ. ಹಾಗಿದ್ರು ಅವ್ರಿಗೆ ಹೇಗೆ ಬಿಟ್ಕೊಡೋದಕ್ಕೆ ಸಾಧ್ಯ? ಇದು ಹೋರಾಟಕ್ಕೆ ಕಾರಣವಾಗ್ತಾ ಇರೋದು. ರೈತರ ಮೇಲೆ ಮರಣ ಶಾಸನವನ್ನು ಕೊಡುವಂತ ತೀರ್ಪು ಕೊಟ್ಟಿದ್ದಾರೆ. ಈಗ ಯಾವಾಗಲಾಗತ್ತೆ? ರಾಜ್ಯ ಸರ್ಕಾರ ಸಮಗ್ರವಾಗಿ ವಾದ ಮಾಡಬೇಕು, ಸರಿಯಾದ ನ್ಯಾಯಾಧೀಶ ನೀಡಬೇಕು. ಈಗ ಹಾಗಿದ್ರೆ ಅನ್ಯಾಯ ಸರಿ ಮಾಡಬೇಕು. ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು. ನಾಡಿನ ರೈತರ ಸಂಪೂರ್ಣವಾಗಿ ಬೆಂಬಲವನ್ನು ರೈತರ ಮೇಲೆ ಮರಣ ಶಾಸನವನ್ನು ಕೊಡುವಂತ ತೀರ್ಪು ಕೊಟ್ಟಿದ್ದಾರೆ. ಈಗ ಯಾವಾಗಲಾಗತ್ತೆ? ರಾಜ್ಯ ಸರ್ಕಾರ ಸಮಗ್ರವಾಗಿ ವಾದ ಮಾಡಬೇಕು, ಸರಿಯಾದ ನ್ಯಾಯಾಧೀಶ ನೀಡಬೇಕು. ಈಗ ಹಾಗಿದ್ರೆ ಅನ್ಯಾಯ ಸರಿ ಮಾಡಬೇಕು. ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು. ನಾಡಿನ ರೈತರ ಸಂಪೂರ್ಣವಾಗಿ ಬೆಂಬಲವನ್ನು ರೈತರ ಮೇಲೆ ಮರಣ ಶಾಸನವನ್ನು ಕೊಡುವಂತ ತೀರ್ಪು ಕೊಟ್ಟಿದ್ದಾರೆ. ಈಗ ಯಾವಾಗಲಾಗತ್ತೆ? ಏನು ತೀರ್ಪು ಕೊಟ್ಟಿದ್ದಾರೋ ಅದು ಅವೈಜ್ಞಾನಿಕವಾದಂತ ತೀರ್ಪು. 2 ತಿಂಗಳಾಗಿದೆ. ಮುಂಜಾನೆ ಮಳೆ ಪ್ರಾರಂಭ ಆಗಿ ಒಂದು ಹನಿ ನೀರು ಇಲ್ಲ. ಯಾವುದೇ ಕಾರಣಕ್ಕೂ ಸರ್ಕಾರ ಮಣಿಬಾರ್ದು. ಮೇಲ್ಮನವಿಯನ್ನು ಸಲ್ಲಿಸಬೇಕು. 1991ರಲ್ಲಿ ಇದೇ ರೀತಿ ಹೋರಾಟದಲ್ಲಿ ಅವತ್ತಿನ ಮುಖ್ಯಮಂತ್ರಿ ಸುಗ್ರೀವಾಜ್ಞೆ ಹೊರಡಿಸಿದ್ರೆ ನೀರು ಬಿಡಲ್ಲ ಅಂತ. ಅದೇ ಸಾಲಿನಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಗಟ್ಟಿಯಾದಂತ ನಿಲುವನ್ನ ಅವ್ರು ತಗೋಬೇಕು. ನಮ್ಮ ಹೋರಾಟ ರೈತರ ಪರವಾಗಿ ಕುಡಿಯೋ ನೀರಿಗಾಗಿ ಹೋರಾಟ. ಕಾವೇರಿ